ಡಾಲರ್ ಎದುರು ರೂಪಾಯಿ ಮೌಲ್ಯ ತೀವ್ರ ಕುಸಿತವನ್ನು ಕಂಡಿದೆ. 46 ಪೈಸೆ ಕುಸಿತವಾಗಿದೆ. 92.33 ಪೈಸೆ, ಅಲ್ಲಿಗೆ 92 ರೂಪಾಯಿ 33 ಪೈಸೆಗೆ ತಲುಪಿದೆ. $1 ಇಸ್ ಈಕ್ವಲ್ ಟು 92 ರೂಪಾಯಿ 33 ಪೈಸೆ, ಅಲ್ಲಿಗೆ ಕುಸಿತವನ್ನು ಕಂಡಿದೆ. ಕಚ್ಚಾ ತೈಲದ ಬೆಲೆಗಳಲ್ಲಿ ತೀವ್ರ ಏರಿಕೆಯ ಎಫೆಕ್ಟ್ ಇದು. ಮಧ್ಯಪ್ರಾಚ್ಯದಲ್ಲಿ ಈ ಪರಿಸ್ಥಿತಿಯಿಂದಲೂ ಕೂಡ ಈ ಪರಿಣಾಮ ಆಗ್ತಾ ಇದೆ. ಈ ಕಾರಣಗಳಿಂದ ಗಮನಾರ್ಹವಾಗಿ ರೂಪಾಯಿ ಮೌಲ್ಯ ಕುಸಿತವಾಗಿದೆ. ಯುದ್ಧ ಕಡಿಮೆ ಆಗೋವರೆಗೂ ಕೂಡ ಈ ಕುಸಿತ ಮುಂದುವರಿಕೆ ಸಾಧ್ಯತೆ ಇದೆ. ಈ ವರ್ಷ ರೂಪಾಯಿ ಮೌಲ್ಯ 2% ಹೆಚ್ಚು ಕುಸಿತ ಕಂಡಿದೆ. ವಿದೇಶಿ ಹೂಡಿಕೆದಾರರಿಗೆ ಡಾಲರ್ ಸುರಕ್ಷಿತ ಹೂಡಿಕೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಡಾಲರ್ನ ಬೆಲೆ ಹೆಚ್ಚಳವಾಗ್ತಾ ಹೋಗ್ತಾ ಇದೆ, ರೂಪಾಯಿಯ ಮೌಲ್ಯ ಕುಸಿತವಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ತೈಲ ಬೆಲೆ ಏರಿಕೆ. ನೋಡಿ, ಪ್ರತಿಯೊಂದು ಕೂಡ ತೈಲ ಬೆಲೆಯ ಮೇಲೇ ಎಲ್ಲವೂ ಕೂಡ ನಿರ್ಧರಿತವಾಗುತ್ತೆ. ಅದಕ್ಕೆ ಬಹುತೇಕ ಟ್ರಾನ್ಸ್ಪೋರ್ಟ್ ಡಿಪೆಂಡ್ ಆಗಿರೋದೇ ತೈಲದ ಮೇಲೆ. ಇತ್ತೀಚೆಗೆ ನಾವು EVಗಳನ್ನು ಬಳಸ್ತೇವೆ, ಆದರೂ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರೋದೇ ಅತ್ಯಧಿಕ ಪ್ರಮಾಣದಲ್ಲಿ ಅಥವಾ ಬಹುತೇಕ. ಸೊ ಹೀಗಾಗಿ ಎಲ್ಲವೂ ಕೂಡ ತೈಲದ ಮೇಲೆಯೇ ನಿರ್ಧರಿತವಾಗುತ್ತೆ. ರೂಪಾಯಿ ಮೌಲ್ಯವೂ ಕೂಡ ಕುಸಿತ ಕಂಡಿರೋದು ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ನಿಲ್ಲುತ್ತೆ.